ಈ ಪ್ರಪಂಚಕ್ಕೆ ನನ್ನನ್ನು ಪರಿಚಯಿಸಲು ಸಾವಿರಾರು ಅವಮಾನಗಳನ್ನ ಹೆದರಿಸಿ ಒಂದು ಕಿರುಚಿತ್ರ ಮಾಡಿದ್ದೀನಿ. ಈ ಪ್ರಯತ್ನ ಎಲ್ಲ ಅವಮಾನಗಳನ್ನ ಸಂಹಾರ ಮಾಡುತ್ತೋ ಇಲ್ಲ ಅವಮಾನಕ್ಕೆ ಬಲಿಯಾಗುತ್ತೋ ಅನ್ನೋ ಭಯ ನನ್ನಲ್ಲಿ ಪ್ರತಿಕ್ಷಣ ಕಾಡ್ತಿದೆ. ಏನು ಸೀರಿಯಸ್ ಆಗಿ ಮಾತಾಡ್ಬೇಕಂತ ಕರೆದು ಆರಾಮಾಗಿ ಚೆಸ್ ಆಡ್ತಾ ಕೂತ್ಕೊಂಡಿದ್ಯಾ? ನನ್ನ ಬೆಸ್ಟಿಗೆ ನಾನು ವಾರ್ನಿಂಗ್ ಕೊಟ್ಟಿದ್ಯಂತೆ. ನಿನ್ನ 420 ಬೆಸ್ಟಿಗೆ ಬರೀ ವಾರ್ನಿಂಗ್ ಮಾತ್ರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಬೆಸ್ಟಿಯನ್ನು ಮುಖವಾಡ ಹಾಕ್ಕೊಂಡು ರೊಮ್ಯಾನ್ಸ್ ಮಾಡೋದು ಏನಾದರೂ ಗೊತ್ತಾಯ್ತೋ ನೆಕ್ಸ್ಟ್ ವಾರ್ನಿಂಗ್ ಬೇರೆ ಥರನೇ ಇರುತ್ತೆ. ನೀನು ಹೀಗೆ ಸೈಕೋ ಥರ ಬಿಹೇವ್ ಮಾಡ್ತಾ ಇದ್ರೆ ನಿನ್ನ ನಂಬರ್ನೇ ಬ್ಲಾಕ್ ಮಾಡಿ ಬಿಸಾಕಬೇಕಾಗತ್ತೆ. ಚಪ್ರಿ ನನ್ನ ಮಗನಿಗೋಸ್ಕರ ನನ್ನ ನಂಬರ್ ಬ್ಲಾಕ್ ಮಾಡ್ತೀಯಾ? ನನಗೆ ಲವರ್ಗಿಂತ ಬೆಸ್ಟಿನೇ ಇಂಪಾರ್ಟೆಂಟ್. ಅವನ ಮೇಲಷ್ಟು ಪ್ರೀತಿ ಇದ್ದರೆ ನನ್ನ ಯಾಕೆ ಲವ್ ಮಾಡಿದೆ? ಅದು ಪ್ರೀತಿ ಅಲ್ಲ, ನಿನಗೆ ನನ್ನ ಮೇಲಿರೋ ಅನುಮಾನ. ನನಗೆ ಸರಿ, ಹಾಗಾದರೆ ನನಗೆ ನಿನ್ನ ಮೇಲಿರೋ ಅನುಮಾನ ಕ್ಲಿಯರ್ ಆಗಬೇಕು ಅಂತಂದರೆ ಅವನ್ನ ಒಂದೇ ಒಂದು ಸಲ ಬ್ರದರ್ ಅಂದ್ಬಿಡು. ಆಗಲ್ಲ ಬ್ರದರ್, ನನಗೊಂದೊಂಥರ ಕ್ರಶ್ ಇದೆ. ಬೇಕಾದರೆ ನಿನ್ನ 100 ಟೈಮ್ಸ್ ಬೇಕಾದರೂ ಬ್ರದರ್ ಅಂತ ಕರಿತೀನಿ. ಆದರೆ ಅವನ್ನ ಬ್ರದರ್ ಅಂತ ಕರೆಯೋದಕ್ಕೆ ನನ್ನ ಫೀಲಿಂಗ್ಸ್ ಒಪ್ಪಲ್ಲ. ಅಪ್ಪ, ಕತೆ ಸ್ಟಾರ್ಟ್ ಆಗೋದು ಇವಾಗ. ಸ್ವಲ್ಪ ಫ್ರೀ ಮಾಡಿಕೊಂಡು ಫುಲ್ ಮೂವಿ ನೋಡಿ ನಿಮ್ಮ ಮಗನ ಆ್ಯಕ್ಟಿಂಗ್ ಹೇಗಿದೆ ಅಂತ ಹೇಳಪ್ಪ. ಆ್ಯಕ್ಟಿಂಗ್ ಹೇಗಿದೆ ಅಂತ ಹೇಳೋದಕ್ಕೆ ಫುಲ್ ಮೂವಿ ನೋಡೋ ಅವಶ್ಯಕತೆ ಇಲ್ಲ. ಒಂದು ಸೀನ್ ನೋಡಿದ್ರೆ ಸಾಕು ನಿನ್ನ ಯೋಗ್ಯತೆ ಏನಂತ ಗೊತ್ತಾಗುತ್ತೆ. ಅಂದರೆ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗಲಿಲ್ವಾ? ಫುಲ್ ಮೂವಿ ನೋಡೋಕ್ಕಾಗದೆ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೀನಿ ಅಂದರೆ ನೀನೇ ಅರ್ಥ ಮಾಡ್ಕೊ ನಿನ್ನ ಆ್ಯಕ್ಟಿಂಗ್ ಎಷ್ಟು ದರಿದ್ರವಾಗಿದೆ ಅಂತ. ಅಪ್ಪ, ನನ್ನ ಫ್ರೆಂಡ್ ಒಬ್ಬ ಸಿನಿಮಾ ಫೀಲ್ಡಲ್ಲಿ ಸುಮಾರು 10 ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾನೆ. ಅವನು ಒಂದಿನ ನನಗೊಂದು ಕತೆ ಹೇಳ್ದ. ಆ ಕತೆ ಹೇಗಿದೆ ಅಂದರೆ, ವರ್ಲ್ಡ್ ಫಿಲ್ಮ್ ಇಂಡಸ್ಟ್ರಿನೇ ಶೇಕ್ ಮಾಡೋ ರೇಂಜಲ್ಲಿ ಇದೆಯಪ್ಪ. ಅಣ್ಣ, ಡಿಸ್ಟರ್ಬ್ ಮಾಡಬೇಡ, ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಿದ್ದೀನಿ. ಆ ಕಥೆಯಲ್ಲಿ ಹೀರೋ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ವೇಷದಲ್ಲಿರ್ತಾನೆ. ಅಣ್ಣ, ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದೆ ತಾನೆ, ಪ್ಲೀಸ್ ಅರ್ಥ ಮಾಡ್ಕೋ. ಇದು ನನ್ನ ಬದುಕಿನ ಪ್ರಶ್ನೆ. ಅಪ್ಪ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಫ್ರೆಂಡು ಕಥೆಯೆಲ್ಲ ಹೇಳಿದಾದ್ಮೇಲೆ ಯಾರಾದರೂ ಪ್ರೊಡ್ಯೂಸರ್ನ ರೆಫರ್ ಮಾಡುವ ಅಂತಂದ. ಆಗ ನಾನು ಹೇಳಿದೆ, ನಮ್ಮ ಅಪ್ಪನಿಗೆ ನಾನಂದ್ರೆ ತುಂಬ ಇಷ್ಟ. ನಿನ್ನ ಕತೆಗೆ ನನ್ನನ್ನೇನಾದರೂ ಹೀರೋ ಮಾಡಿಕೊಂಡ್ರೆ ಅವರು 2 ಎಕರೆ ಪ್ರಾಪರ್ಟಿನ ಸೇಲ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದೆ. ಅವಾಗ ಅವನು, ಸರಿ ನಿಮ್ಮಪ್ಪ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ನನ್ನ ಕತೆಗೆ ನೀನೇ ಹೀರೋ ಅಂತಂದ. ಅಪ್ಪ, ನಾನು ಶಾರ್ಟ್ ಫಿಲ್ಮ್ ಮಾಡಿರೋ ಉದ್ದೇಶ ನಿಮ್ಮನ್ನು ಇಂಪ್ರೆಸ್ ಮಾಡಿ ದೊಡ್ಡ ಫಿಲ್ಮಿಗೆ ಪ್ರೊಡ್ಯೂಸ್ ಮಾಡ್ಸಕ್ಕಪ್ಪ. ಏ ಗಾಂಡು ನನ್ನ ಮಗನೇ,
ಅವಾಗಲಿಂದ ಹೇಳ್ತಿದ್ದೀನಿ ತಾನೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಮತ್ತೆ ಪದೇ ಪದೇ ಡಿಸ್ಟರ್ಬ್ ಮಾಡಿ ಸಾಯ್ತೀಯಾ? ಇದು ನನ್ನ ಲೈಫ್ ವಿಷಯ ಕಣೋ. ಏನೋ ಸುಮ್ಮನೆ ಇದ್ದೀನಿ ಅಂತ ಓವರ್ ಆಗಿ ಮಾತಾಡ್ತಾ ಇದೀಯಾ? ಕನ್ಸ್ ಕಾಣಕ್ಕೂ ಒಂದು ಯೋಗ್ಯತೆ ಇರಬೇಕು. ಇವತ್ತು ರಿಲೀಸ್ ಆಗಿರೋ ಶಾರ್ಟ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ನಿನ್ ಯೋಗ್ಯತೆ ಏನಂತ. ನೀನು ನಿನ್ ದರಿದ್ರ ಆಕ್ಟಿಂಗು ನಾವೇ ನೋಡಕ್ಕಾಗ್ತಿಲ್ಲ ಅಂಥದ್ರಲ್ಲಿ 2 ಎಕರೆ ಸೇಲ್ ಮಾಡಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಾ? ಹಲೋ ಮಿಸ್ಟರ್ ಬ್ರದರ್, ಮುಂದೊಂದು ದಿನ ಆಸ್ಕರ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ವಾಲಿ ಅಂತ ಅವಾರ್ಡ್ ತೊಗೊಂಡು ಬಂದು ನನ್ನ ಕೈ ಮೇಲೆ ಇಡ್ತಾರಲ್ಲ, ಅವಾಗ ಗೊತ್ತಾಗುತ್ತಲ್ಲೋ ನಿನಗೆ ನನ್ನ ವ್ಯಾಲ್ಯೂ ಏನು ಅಂತ. ಅಪ್ಪ, ಈ ಹುಚ್ಚ ನನ್ನ ಮಗನ್ ಕಟ್ಕೊಂಡು ನೀನೇನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ದುಡ್ಡು ಜೊತೆ ಮಾನ ಮರ್ಯಾದೇನು ಹೋಗೇನೆ. ನೀನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಕರ್ನಾಟಕದಲ್ಲಿರೋ ಸೆಲೆಬ್ರಿಟೀಸ್ ಲಿಸ್ಟಲ್ಲಿ ನೀನು ಒಬ್ಬನಾಗಿರ್ತಿದ್ದೆ. ಆದರೆ ಒಂದೇ ಸಲ ಈ ಪ್ರಪಂಚದಲ್ಲಿ ನಂಬರ್ 1 ಹೀರೋ ಆಗ್ತೀನಿ ಅನ್ನೋ ನಿನ್ನ ಓವರ್ ಕಾನ್ಫಿಡೆನ್ಸಿಂದ ಇನ್ನೂ ಇಮ್ಯಾಜಿನೇಷನ್ ಒಳಗಡೆ ನೀ ಬಂದಿಯಾಗಿದೆಯಾ? 11 ವರ್ಷಗಳಿಂದ ನಿನ್ನ ಯೋಚನೆಗಳು ಹಾರ್ಡ್ ವರ್ಕ್ ಮಾಡ್ತಿದ್ದೆ ಹೊರತು ನೀನು ಮಾತ್ರ ವಯಸ್ಸು ಸಮಯನ ವ್ಯರ್ಥ ಮಾಡಿಕೊಂಡು ಈ 4 ಗೋಡೆಗಳ ಮಧ್ಯೆ ನಾನು 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 ಅನ್ನೋ ಗರ್ವದಿಂದ ಕನಸು ಕಾಣ್ತಾ ಭ್ರಮೆ ಒಳಗಡೆ ಬದುಕ್ತಿದೆಯಾ? ಇಮ್ಯಾಜಿನೇಷನ್ ಒಳಗಡೆ ಪ್ರಪಂಚದ ನಂಬರ್ 1 ಹೀರೋ ಆಗಿ ಆಸ್ಕರ್ ಅವಾರ್ಡ್ ಗೆದ್ದು ಹಣ ಆಸ್ತಿ ಗೌರವ ಎಲ್ಲ ಸಂಪಾದನೆ ಮಾಡಿ ನಿಮ್ಮಪ್ಪನ ಲಕ್ಸುರಿಯಾಗಿ ನೋಡಿಕೊಂಡೆ. ಆದರೆ ರಿಯಲ್ ಲೈಫಲ್ಲಿ ನೀನು ಸೇರ್ತಾ ಇರೋ ಸಿಗರೆಟ್ಗೂ ನಿಮ್ಮಪ್ಪನೇ ದುಡ್ಡು ಕೊಡಬೇಕು. ಸೋ ಕಾಲ್ಡ್ ಆಸ್ಕರ್ ಆಕ್ಟರ್. ಇವತ್ತು ನಿನ್ನ ಕಲ್ಪನೆ ಒಳಗಡೆ ಇರೋ ಆಸ್ಕರ್ ಆಕ್ಟರ್ ಅನ್ನೋ ಭ್ರಮೆ ಸತ್ತೋಗಿದೆ. ಇನ್ನು ಉಳಿದಿರೋದು ಹಲೋ ವಾಲಿ, ಪ್ರೊಡ್ಯೂಸ್ ಬಗ್ಗೆ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಅಲ್ವಾ? ಏನಂದ್ರು? ಪ್ರೊಡ್ಯೂಸ್ ಮಾಡಕ್ಕೆ ಒಪ್ಕೊಂಡ್ರಾ? ಅಪ್ಪ, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಪ್ರಾಪರ್ಟಿನ ಸೇಲ್ ಮಾಡಿ ನಂಗೆ ಪ್ರೊಡ್ಯೂಸ್ ಮಾಡ್ತೀರಾ ಮಾಡಲ್ವಾ? ಮಾಡಲ್ಲ ಅಂದರೆ ನಿಮ್ಮ ಕಣ್ಣು ಮುಂದಿನ ಸತ್ತೋಗ್ಬಿಡ್ತೀನಿ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಡೈರೆಕ್ಟಾಗಿ ಹೀರೋ ಆಗೋದಕ್ಕೆ ನೀನು ದೊಡ್ಡ ಸೂಪರ್ ಸ್ಟಾರ್ ಮಗ ಅಲ್ಲ, ಒಬ್ಬ ಸಾಧಾರಣ ಶಿಲ್ಪಿ ಮಗ. ಆಗದೆ ಇರೋದನ್ನ ಯಾವತ್ತೂ ಪ್ರಯತ್ನ ಮಾಡಬಾರ್ದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಬದುಕೋದಕ್ಕೇನಾದ್ರು ಕೆಲಸ ನೋಡ್ಕೊ ಹೋಗು. ಸಾವು ಅಂದರೆ ನಿದ್ದೆಲ್ಲಿ ಬರೋ ಕನಸು ಅನ್ಕೊಂಡಿದೆಯಾ? ಸೋತ್ರೆ ಮತ್ತೆ ಗೆಲ್ಲೋ ಅವಕಾಶ ಇದೆ, ಆದರೆ ಸತ್ರೆ ಬದುಕೋ ಅವಕಾಶನೇ ಇಲ್ಲ. ಆತ್ಮಹತ್ಯೆಗೂ ಮುಂಚೆ 1 ನಿಮಿಷ ಯೋಚನೆ ಮಾಡಿ ನೋಡು. ಅಪ್ಪ, ನನ್ನ ಫ್ರೆಂಡ್ಸ್ ಎಲ್ಲ ನೀನು ನೋಡೋಕ್ಕೆ ಅಸಹ್ಯವಾಗಿದೆಯಾ? ನಿನಗೆ ಹೆಂಗೆ ಫಿಲ್ಮ್ ಇಂಡಸ್ಟ್ರಿಲಿ ಹೀರೋ ಆಗಬೇಕು ಅನ್ನೋ ಯೋಚನೆ ಬಂತು ಅಂತ ತುಂಬ ಚೀಪಾಗಿ ಮಾತಾಡ್ತಾರಪ್ಪ. ಹೊರಗಡೆ ಅವರು ಮಾತಾಡ್ತಾರೆ, ಮನೆ ಒಳಗಡೆ ನೀವು ಮಾತಾಡ್ತೀರ. ಅಪ್ಪ ಪ್ಲೀಸ್ ಅಪ್ಪ, ನನ್ನ ಮೇಲೆ ನಂಬಿಕೆ ಇಟ್ಟು
ನನ್ನ ಟ್ಯಾಲೆಂಟ್ಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿಯಪ್ಪ ಪ್ಲೀಸ್. ಅಪ್ಪ ಇವನ್ ಚಿಲ್ಲರೆ ಆ್ಯಕ್ಟಿಂಗ್ ನೋಡೋಕ್ಕಾಗ್ತಿಲ್ಲ. ಎಣ್ಣೆ ಸಿಗರೇಟ್ಗೆ ಒಂದು 100 ರೂಪಾಯಿ ಕೊಟ್ಟು ಕಳಿಸಿ. ಏನನ್ನ ಎಮೋಷನ್ ಜೊತೆ ಆಟ ಆಡ್ತಿದ್ಯಾ ನೀನು? ಅಪ್ಪ ಜಮೀನಲ್ಲಿ ಅವನಿಗೆ ಎಷ್ಟು ಹಾಕಿದ್ಯೋ ನನಗೂ ಅಷ್ಟೇ ಹಾಕಿದೆ. ನನ್ನ ಭಾಗ ನಾನು ಬರೆದುಕೊಡಿ, ಸೇಲ್ ಮಾಡಿಕೊಂಡು ಸಿನಿಮಾ ಮಾಡ್ತೀನಿ ನಾನು. ಜಮೀನು ನಮ್ಮಪ್ಪಂದಾಗಿದೆ ಕೊಡ್ತಾ ಇದ್ದೆ, ಆದರೆ ಅದು ನಿಮ್ಮಪ್ಪಂದು. 1 ರೂಪಾಯಿ ಕೊಡಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು ಅದು. ನನ್ನ ಕಡೆ ಮುಂದೆ ನಾಶವಾಗೋದನ್ನು ನೋಡಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ತಗೋ, ಕತ್ಕೊಂಡು ಬ್ಯಾಂಡೇಜ್ ಹಾಕೋ. ಹೀರೋ ಆಗಬೇಕು ನನಗೆ ಆಕಾರ ಕೂಡ ಚೆನ್ನಾಗಿರಬೇಕು. ನೋಡೋಕೆ ಕಾಮಿಡಿ ಪೀಸ್ ಥರ ಇದೆಯಾ? ಹೀರೋ ಆಗ್ತಾನಂತೆ ಹೀರೋ. ಕಸ್ಟಮರ್ ಯಾರಾದರೂ ಬಂದರೆ ನಿನ್ನ ವೇಷ ನೋಡಿ ನಗ್ತಾರೆ. ಹೋಗಿ ಬಟ್ಟೆ ಹಾಕೋ. ಅಪ್ಪ ನೀವೇನಾದರೂ ಇವನಿಗೆ ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ಇದೇ ವೇಷದಲ್ಲಿ ಹೋಗಿ ಭಿಕ್ಷೆ ಬೇಡ್ಕೊಂಡಾದರೂ ಸಿನಿಮಾ ಮಾಡೋ ಥರ ಇದ್ದಾನೆ. ಹಾಂ, ಭಿಕ್ಷೆ ಅಲ್ಲ, ಇವನು ಸಿಗ್ನಲಲ್ಲಿ ಸೀರೆ ಹೊಡ್ಕೊಂಡು ನಿಂತ್ಕೊಂಡ್ರು ಕೂಡ ಈ ಅಯೋಗ್ಯನ ಮುಖ ನೋಡಿ ಯಾರು 1 ರೂಪಾಯಿ ಕೂಡ ಕೊಡೋಲ್ಲ. ನನ್ನ ಎಮೋಷನ್ಗೆ ಕನೆಕ್ಟ್ ಆಗ್ತಿರೋ ಯಾವ ಸಂಬಂಧನೂ ನಾನು ಬೇಕಾಗಿಲ್ಲ. ಯೋಚನೆನ ನಿರ್ಧಾರನ ಬದಲಾಯಿಸೋದಕ್ಕೆ ಒಂದು ಕ್ಷಣ ಕೂಡ ಸಮಯ ಕೊಡಬಾರ್ದು. ಹಲೋ, ಎಲ್ಲೋ ಇದೆಯಾ? ಬದುಕಿದ್ದೀನಿ ಹೇಳಿ. ಸಾಯಂಕಾಲ ನಡೆದಿದ್ದೀನ ಮನಸ್ಸಲ್ಲೇ ಇಟ್ಕೊಂಡಿದ್ಯಾ? ಅಪ್ಪ ನೀವು ಅಂದಿರೋ ಒಂದೊಂದು ಮಾತು ಮೈಂಡಲ್ಲಿ ರಿಪೀಟ್ ಆಗ್ತಾನೆ ಇದೆ ನನಗೆ. ನಾನೇನು ಪ್ರಾಪರ್ಟಿ ಸೇಲ್ ಮಾಡಿ ಕೋಟಿ ಪ್ರೊಡ್ಯೂಸ್ ಮಾಡಿ ಕೇಳಿದ್ದ ನಿಮ್ಮನ್ನ? ಏನೋ ನನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಲಕ್ಷ ಪ್ರೊಡ್ಯೂಸ್ ಮಾಡಿ ಕೇಳಿದ್ರೆ ನೀನು ಅಣ್ಣ ಸೇರಿಕೊಂಡು ಸರಿಯಾಗಿ ಅಮ್ಮ. ಛೇ, ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಕರೆಂಟ್ ಹೋಗದೇ ಇದ್ದಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಓದ್ಬೋದಾಗಿತ್ತು. ಎಲ್ಲಿವರೆಗೂ ಓದಿದ್ಯಾ? ಎಲ್ಲಿವರೆಗೂ ಅಂದರೆ ಹೀರೋ ಅಣ್ಣ ಅಪ್ಪನ ಸಾಯಿಸಿ ತಾನು ಸತ್ತೋಗಿ ಮತ್ತೆ ಹೀರೋ ಇಮ್ಯಾಜಿನೇಷನಿಂದ ಹೊರಗಡೆ ಬಂದು ಅಪ್ಪನ ಜೊತೆ ಫೋನಲ್ಲಿ ಮಾತಾಡ್ತಾ ನೋಡು, ಅಲ್ಲಿವರೆಗೂ. ನಾನು ಒಂದು 70% ಓದಿದ್ದೀನಿ, ಇನ್ನೊಂದು 30% ಬಾಕಿ ಇದೆ. ಈ ಬುಕ್ ರೆಫರ್ ಮಾಡಿದ್ಯಾರು ನಿಮಗೆ? ಮೊನ್ನೆ ನಮ್ಮ ಆ್ಯಕ್ಟಿಂಗ್ ಕ್ಲಾಸ್ಗೆ ಒಬ್ಬರು ಬುಕ್ ರೈಟರ್ ಬಂದಿದ್ದರು. ಅವರು ನಾನು ಒಂದು ದಿ ಆ್ಯಕ್ಟ್ರೆಸ್ ಬುಕ್ ಅನ್ನೋ ಬುಕ್ ಬರೆದಿದ್ದೀನಿ, ರೀಸೆಂಟಾಗಿ ಪಬ್ಲಿಷ್ ಕೂಡ ಮಾಡಿದ್ದೀನಿ. ನಿಮ್ಮಲ್ಲಿ ಸ್ಟಾರ್ ಆಗಬೇಕು ಅಂತ ಕನ್ಸು ಕಟ್ಕೊಂಡಿರೋರು ಯಾರಾದರೂ ಇದ್ದರೆ ಮಿಸ್ ಮಾಡದೆ ಈ ಬುಕ್ ಓದಕ್ಕೆ ಹೇಳಿ ಅಂತ ರೆಫರ್ ಮಾಡಿದ್ರು. ಈ ಬುಕ್ಕಲ್ಲಿ ಹೀರೋ ಪರಿಸ್ಥಿತಿ ಹೇಗಿದೆಯೋ ನಿಜ ಜೀವನದಲ್ಲೂ ನಮ್ಮ ಪರಿಸ್ಥಿತಿನೂ ಹಾಗೇ ಇದೆ. ಏನಾದರೂ ಮಾಡಿ ಎಷ್ಟು ಥರ ದೊಡ್ಡ ಸಕ್ಸಸ್ ಆಗಿ ನಮ್ಮನ್ನು ಅವಮಾನ ಮಾಡಿರೋ ಪ್ರತಿಯೊಬ್ಬರಿಗೂ ನಾವು ಏನು ಅಂತ ತೋರಿಸ್ಬೇಕು. ದೇವರು ಒಂದು ಯೋಚನೆ ಹುಡ್ಸಿದ್ದಾನೆ ಅಂದರೆ ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ಇದ್ರೇ ಹುಡ್ಸೋದು. ನಾವೇನು ಅಂತ ನಮಗೆ ತಿಳಿದಿದೆ, ಗೊತ್ತಾಗಬೇಕಾಗಿರೋದು ಈ ಪ್ರಪಂಚಕ್ಕೆ. ಓ ಗಾಡ್, ಮಳೆ ಬರೋ ಥರ ಇದೆ. ಸರಿ, ನಾಳೆ ಶೂಟಿಂಗ್ ಸ್ಪಾಟಲ್ಲಿ 6 ಗಂಟೆಗೆ ಇರಬೇಕು. ನಾನು ಇನ್ನು 5:15 ಬಂದು ಪಿಕಪ್ ಮಾಡ್ತೀನಿ. ರೆಡಿಯಾಗಿರೋ. ಬುಕ್ಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ಶೂಟಿಂಗ್ ಮುಗಿಸ್ಕೊಂಬಂದು ಕಂಪ್ಲೀಟ್ ಮಾಡ್ತೀನಿ. ಸರಿ? ಹಾಂ, ಓಕೆ, ಬಾಯ್.
ಗುಡ್ ನೈಟ್. ಐದು ವರ್ಷದ ಹಿಂದೆ ಶಾರ್ಟ್ ಫಿಲಮ್ ಮಾಡಿ ಡೈರೆಕ್ಟರ್ ಆಗಿ ನಾನು, ಆ್ಯಕ್ಟರ್ ಆಗಿ ನೀನು ಇಬ್ಬರೂ ಫೇಲ್ ಆಗಿದ್ವಿ. ಆ ಅವಮಾನ ರಿಪೀಟ್ ಆಗಬಾರ್ದು ಅಂತಾನೆ 5 ವರ್ಷ ತಲೆ ಕೆಡಿಸ್ಕೊಂಡು ಈ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಎಷ್ಟು ಬಜೆಟ್ ಆಗ್ಬೋದು? ಪ್ರೊಡಕ್ಷನ್ಗೆ 4 ಲಕ್ಷ, ಪೋಸ್ಟ್ ಪ್ರೊಡಕ್ಷನ್ಗೆ 6 ಲಕ್ಷ, ಟೋಟಲಾಗಿ ಒಂದು 10 ಲಕ್ಷ ಖರ್ಚಾಗ್ಬೋದು. ಅಬೌಟ್ 2 hours ಸ್ಟೋರಿ, ಜಸ್ಟ್ 1 ಡೇಲಿ ಕಂಪ್ಲೀಟ್ ಆಗುತ್ತಾ? ಆರ್ಟಿಸ್ಟ್ಗಳು ಕ್ಯಾಮ್ರಾಮ್ಯಾನ್ ಕೋಪ್ರೇಟ್ ಮಾಡಿದ್ರೆ 1 ದಿನದಲ್ಲಿ ಶೂಟ್ ಮುಗಿಸ್ತೀನಿ. ಸರಿ, ನನಗೆ ನಿನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇದೆ. ಈ ತಿಂಗಳು 10 ಲಕ್ಷ ರೆಡಿ ಮಾಡ್ಕೋತೀನಿ. ಮುಂದಿನ ತಿಂಗಳು ಶೂಟಿಂಗ್ ಸ್ಟಾರ್ಟ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊ. ಈ ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಅಂತಂದರೆ ಇನ್ನೂ 1 ವರ್ಷ ಬೇಕು. ಈ ಕತೆ ನಿನಗೆ ಅರ್ಥ ಆಗಬೇಕು ಅಂತಂದರೆ ಮಿನಿಮಮ್ 1 ವರ್ಷ ಅದು ಬೇಕೇ ಬೇಕು. ಈ ಕತೆನ ನೀನು ಯಾವಾಗ ಅರ್ಥ ಮಾಡ್ಕೊಳ್ತೀಯೋ ಆವಾಗಲೇ ಶೂಟಿಂಗ್ ಸ್ಟಾರ್ಟ್ ಮಾಡೋಣ. ಡೈರೆಕ್ಟ್ರಾಗಿ ನಾನು ನನ್ನ ಕೆಲಸನ ಪರ್ಫೆಕ್ಟಾಗಿ ಮಾಡಿದ್ದೀನಿ. ಇನ್ನು ಈ ಕತೆಗೆ ಜೀವ ಕೊಡೋ ಜವಾಬ್ದಾರಿ ನಿಂದು. ನೀನು ಎಲ್ಲಿದೆಯೋ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಾನು ಬದುಕಿರೋವರೆಗೂ ನನ್ನ ಭ್ರಮೆ ಒಳಗಡೆ ಪ್ರತಿದಿನ ಪ್ರತಿ ಕ್ಷಣ ಚಿತ್ರಹಿಂಸೆಯಿಂದ ಸಾಯ್ತಾನೆ ಇರ್ತೀಯ.